ಈ ಒಂದು ತರಗತಿಯಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಮಳೆ ಬರಿಸಲು ಸಾಧ್ಯವೇ ಎಂಬ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯಪಾಠಕ್ಕೆ ಹೋಗೋಕ್ಕೆ ಮೊದಲು ಲೇಖಕರ ಪರಿಚಯವನ್ನು ನೋಡೋಣ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಪ್ರಮುಖ ಸಾಹಿತಿ, ಲೇಖಕ, ಕಾದಂಬರಿಕಾರ, ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಸೆಪ್ಟೆಂಬರ್ 8, 1938ರಂದು ಜನಿಸಿದರು. ಇವರ ತಂದೆ ರಾಷ್ಟ್ರಕವಿ ಕುವೆಂಪು, ಇವರ ತಾಯಿ ಹೇಮಾವತಿ. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ. ಇವರ ಕೃತಿಗಳು ಕರ್ವಾಲೋ, ನಿಗೂಢ ಮನುಷ್ಯರು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಕಿರಗೂರಿನ ಗಯ್ಯಾಳಿಗಳು, ಸ್ವರೂಪ, ಕಾಡು ಮತ್ತು ಕ್ರೌರ್ಯ ಮುಂತಾದವು. ಇವರ ಆತ್ಮಚರಿತ್ರೆ ಅಣ್ಣನ ನೆನಪು. ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಇವರು ಏಪ್ರಿಲ್ 5, 2007ರಂದು ನಿಧನರಾದರು. ಆಶಯ: ಮಳೆ ಬರಿಸಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನೇ ಮುಂದಿಟ್ಟುಕೊಂಡು ಮನುಕುಲ ಇಡೀ ವಿಶ್ವದಾದ್ಯಂತ ವಿವಿಧ ರೀತಿಯ ಪ್ರಯೋಗಗಳನ್ನು ಕೈಗೊಂಡು ಪರಿಸರವನ್ನು ತನ್ನ ಕೈಗೊಂಬೆಯಂತೆ ಪರಿವರ್ತಿಸಲು ಪ್ರಯತ್ನಿಸುತ್ತಿರುವುದು ನಿಜವಾಗಿಯೂ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದೆ. ಆದರೂ ವಿಜ್ಞಾನ ತಂತ್ರಜ್ಞಾನದ ಕೂಸಾಗಿರುವ ಮಾನವ ಇದಾವುದರ ಪರಿವೆಯೂ ಇಲ್ಲದೆ ನಿಶ್ಚಲವಾಗಿ ತನ್ನ ಮನಸೋ ಇಚ್ಛೆ ಮೋಡ ಬಿತ್ತನೆಯ ಕಾರ್ಯಕ್ಕೆ ತೊಡಗಿ ಮಳೆಯನ್ನು ತರಿಸಲು ಏನಾದರೂ ಪರ್ಯಾಯೋಪಾಯಗಳನ್ನು ಕಂಡು ಹಿಡಿಯಬಹುದೇ ಎಂಬ ಧಾವಂತದಲ್ಲಿದ್ದಾನೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಪ್ರಕೃತಿಯ ಪ್ರತಿಸ್ಪರ್ಧಿಯಾಗಲು ಮಾನವನಿಗೆ ಸಾಧ್ಯವೇ ಎಂಬ ನಿರೂಪಕರ ಪ್ರಶ್ನೆ ಲೇಖನದಲ್ಲಿ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಮಳೆ ಬರಿಸಲು ಸಾಧ್ಯವೇ ಪಾಠದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮಾನವನು ಭೂ ವಾತಾವರಣದ ಮೇಲೆ ತನ್ನ ಪ್ರಭುತ್ವ ಸಾಧಿಸುವ ಸಲುವಾಗಿ ಎಲ್ಲವೂ ತನ್ನ ಮೂಗಿನ ನೇರಕ್ಕೆ ನಡೆಯಬೇಕೆಂಬ ಹಂಬಲದಿಂದ ಪ್ರಕೃತಿಗೆ ಪ್ರತಿಸ್ಪರ್ಧಿಯಾಗಿದ್ದಾನೆ. ಯೋಗ, ಧ್ಯಾನ, ತಪಸ್ಸುಗಳಿಂದ, ಶಿವಬಾಲಯೋಗಿ ಬಾಬಾಗಳಿಂದ ಮಳೆ ತರಿಸುವ ಪ್ರಯತ್ನ ನಡೆಯುತ್ತಿದೆ. ವಿಜ್ಞಾನಿಗಳು ಕೂಡ ಮೋಡ ಬಿತ್ತನೆ ಪ್ರಯೋಗಗಳನ್ನು ಸತತವಾಗಿ ನಡೆಸುತ್ತಾ ಮಳೆ ತರಿಸಲು ಪ್ರಯತ್ನಿಸುತ್ತಿದ್ದಾರೆ. ಪುರಾತನ ಕಾಲದಿಂದಲೂ ಮೋಡಗಳಿಂದ ಮಳೆ ಬರುತ್ತದೆ ಎಂಬ ಸತ್ಯ ಮಾನವನಿಗೆ ತಿಳಿದಿದೆ. ಆದರೂ ಮೋಡಗಳಿಂದ ಕೃತಕವಾಗಿ ಮಳೆ ತರಿಸಲು ವಿಜ್ಞಾನ ಶ್ರಮಿಸುತ್ತಿದೆ. ಆಕಾಶದಲ್ಲಿ ಮೇಲೇರಿದ ಅತಿ ಶೈತ್ಯಗೊಂಡ ನೀರಿನ ಮತ್ತು ಹಿಮದ ಕಣಗಳು ನೆಲಕ್ಕೆ ತಲುಪಲಾರದಷ್ಟು ಹಗುರವಾಗಿರುತ್ತವೆ. ಇವು ಹೇಗೆ ತೂಕದ ನೀರಿನ ಹನಿಗಳಾಗಿ ನೆಲಕ್ಕೆ ಬೀಳುತ್ತವೆ ಎಂದು ವಿಜ್ಞಾನಿಗಳು ಅನ್ವೇಷಿಸಲಾರಂಭಿಸಿದರು. ಕೆಲವು ವಿಜ್ಞಾನಿಗಳು ಮೋಡಗಳೊಳಗೆ ಜನಿಸುವ ವಿದ್ಯುತ್ ಶಕ್ತಿ ಈ ನೀರಿನ ಕಣಗಳನ್ನು ಒಂದೆಡೆಗೆ ಆಕರ್ಷಿಸತೊಡಗುವುದರಿಂದ ಮಳೆ ಹನಿಗಳು ಉದ್ಭವಿಸುತ್ತವೆ ಎನ್ನುವ ವಾದ ಪ್ರತಿಪಾದಿಸಿದರು. ಆದರೆ ಅನೇಕ ಲೆಕ್ಕಾಚಾರಗಳು ಮತ್ತು ಪ್ರಯೋಗಗಳ ಅನಂತರ ಇದು ನಿಜವಲ್ಲವೆಂಬ ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದರು. ಇನ್ನೂ ಹಲವರು ವಿಜ್ಞಾನಿಗಳು ಭೂ ವಾತಾವರಣದ ಧೂಳು ಮತ್ತು ಸಮುದ್ರದ ಉಪ್ಪಿನ ಅತಿ ಸಣ್ಣ ಕಣಗಳು ಮೋಡದೊಳಗೆ ಸೇರಿಕೊಂಡು ಮಳೆಯನ್ನು ಉಂಟು ಮಾಡುತ್ತವೆ ಎಂದು ವಾದಿಸಿದರು. ಇನ್ನೂ ಹಲವಾರು ವಿಜ್ಞಾನಿಗಳು ಈ ಮೋಡಗಳೊಳಗಿನ ಹಿಮದ ಕಣಗಳು ಮೋಡ ಮೇಲೇರುತ್ತಾ ಹೋದಂತೆ ತನ್ನಿಂದ ತಾನೇ ದೊಡ್ಡದಾಗುತ್ತಾ ಇತರ ಹಿಮದ ಕಣಗಳನ್ನು ಆಕರ್ಷಿಸಿಕೊಳ್ಳುತ್ತದೆ ಎಂದು ವಾದಿಸಿದರು. ಈ ಎಲ್ಲ ವಾದಗಳ ನಡುವೆ ವಿನ್ಸೆಂಟ್ ಶೆಫೆರ್ ಎನ್ನುವ ಅಮೆರಿಕದ ವಿಜ್ಞಾನಿಯೊಬ್ಬ ಸಂಪೂರ್ಣ ಕೃತಕ ಕೋಣೆಯೊಂದರೊಳಗೆ ಮೋಡಗಳನ್ನು ಸೃಷ್ಟಿ ಮಾಡಿ ಅವುಗಳ ವಿದ್ಯಮಾನವನ್ನು ಅಭ್ಯಾಸ ಮಾಡತೊಡಗಿದ. ಶೆಫೆರ್ ಮೋಡಗಳನ್ನು ತನ್ನ ಚೇಂಬರಿನಲ್ಲಿ ಅತಿ ಶೈತ್ಯಗೊಳಿಸಿ ಅಭ್ಯಾಸ ಮಾಡಿದ. -30 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಶೈತ್ಯೀಕರಣಗೊಳಿಸಿದಾಗಲೂ
ಆ ಮೋಡದ ಕಣಗಳು ಮಳೆಯಾಗದೆ ತೇಲಾಡುತ್ತಲೇ ಇದ್ದವು. ಕೊನೆಗೊಮ್ಮೆ ಶೆಫೆರ್ ಒಣ ಹಿಮದ ಧೂಳನ್ನು ಆ ಮೋಡಗಳ ಮೇಲೆ ಎರಚಿದ. ಆಶ್ಚರ್ಯ! ಅವನ ಕೃತಕ ಕೋಣೆಯೊಳಗೆ ಇದ್ದ ಪುಟ್ಟ ಮೋಡ ಇದ್ದಕ್ಕಿದ್ದಂತೆ ಚಿಕ್ಕದಾಗಿ ಗುಡುಗಾಡಿ ಮಳೆ ಸುರಿಸಿಬಿಟ್ಟಿತು. ಶೆಫೆರ್ ಕೃತಕವಾಗಿ ಮಳೆ ತರಿಸಿದ ಮೊಟ್ಟ ಮೊದಲ ವಿಜ್ಞಾನಿಯಾದ. ಮೋಡ ಮಳೆಯಾಗುವುದರ ಕೆಲವು ಸೂಚನೆಗಳು ಶೆಫೆರ್ಗೆ ಹೊಳೆದವು. ಶೆಫೆರ್ ಒಣಹಿಮ ಅಥವಾ ಘನೀಕರಿಸಿದ ಇಂಗಾಲದ ಡೈಆಕ್ಸೈಡನ್ನು ಮೋಡಗಳೊಳಗೆ ಎರಚಿದರೆ ಅಲ್ಲಿ ಮಳೆ ಸುರಿಯುತ್ತದೆ ಎಂದು ಕೃತಕವಾಗಿ ಸಾಧಿಸಿ ತೋರಿಸಿದ. ಹಾಗೆ ಅಮೆರಿಕದ ವಾತಾವರಣ ಸಂಶೋಧನಾ ಇಲಾಖೆಯ ಡಾಕ್ಟರ್ ಸಿಂಪ್ಸನ್ ಸೂಕ್ಷ್ಮ ಯಂತ್ರಗಳ ನೆರವಿನಿಂದ ಹೊರಗೆ ಮೋಡಗಳ ಮೇಲೆ ನೇರವಾಗಿ ಪ್ರಯೋಗ ನಡೆಸಿದರು. ಫ್ಲೋರಿಡಾದ ಎವರ್ಗ್ಲೇಡ್ ಮೇಲೆ ದಟ್ಟ ಮೋಡ ಒಂದು ರೂಪುಗೊಳ್ಳುತ್ತಾ ಇತ್ತು. ಸಿಂಪ್ಸನ್ ಅವರು ಒಂದು ಹಾರುವ ಪ್ರಯೋಗಶಾಲೆಯನ್ನಾಗಿ ಪರಿವರ್ತಿಸಿದ್ದ ಹಳೆಯ ಪ್ರೊಪೆಲ್ಲರ್ ವಿಮಾನ ಒಂದರಲ್ಲಿ ನೇರವಾಗಿ ಆ ದಟ್ಟ ಮೋಡದೊಳಕ್ಕೆ ಹಾರಿದರು. ವಿಮಾನ ಆಕಾಶದಲ್ಲಿ ಹಾರುತ್ತಾ ಸರಿಯಾಗಿ ಆ ಮೋಡದ ನಟ್ಟ ನಡುವಿಗೆ ಬಂದಾಗ ಒಂದು ಗುಂಡಿಯನ್ನು ಒತ್ತಲು ಆಜ್ಞೆ ಮಾಡಿದರು. ತಕ್ಷಣ ವಿಮಾನದ ರೆಕ್ಕೆಗಳ ಅಡಿಯಿಂದ ಸಿಲ್ವರ್ ಅಯೋಡೈಡಿನ್ನ ಕೋಟ್ಯಂತರ ಅತಿ ಸೂಕ್ಷ್ಮ ಕಣಗಳು ಆವಿಯಂತೆ ಹೊರ ಚಿಮ್ಮಿ ಮೋಡಗಳೊಳಗೆ ವಿಲೀನವಾಗತೊಡಗಿದವು. ವಿಮಾನ ಮೋಡದಿಂದ ಹೊರ ಬರುವುದರೊಳಗೆ ಮೋಡದೊಳಗೆ ಭಯಂಕರ ಆಸ್ಫೋಟನೆಯಂತೆ ಸಿಡಿಲು ಗುಡುಗುಗಳು ಆರಂಭವಾಗಿ ಬಿಟ್ಟು ಮೋಡ ಸುರುಳಿ ಸುತ್ತುತ್ತಾ ಮೇಲೇರತೊಡಗಿತ್ತು. ಅಕ್ಕಪಕ್ಕದ ಮೋಡಗಳನ್ನೆಲ್ಲ ಅಯಸ್ಕಾಂತದಂತೆ ತನ್ನತ್ತ ಸೆಳೆದುಕೊಳ್ಳುತ್ತಾ ಭಾರಿ ಸಿಡಿಲು ಮಿಂಚು ಗುಡುಗಿನ ಚಂಡಮಾರುತವನ್ನೇ ಆರಂಭಿಸಿಬಿಟ್ಟಿತು. ಸಿಂಪ್ಸನ್ನವರ ಮೋಡ ಬಿತ್ತನೆ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಕೃತಕ ಮಳೆ ತರಿಸುವುದರಲ್ಲಿ ಯಶಸ್ವಿಯಾಯಿತು. ಮೋಡ ಬಿತ್ತನೆ ಮಾಡಿದಂತಹ ಮೊದಲಿಗ ಸಿಂಪ್ಸನ್ ಎನಿಸಿಕೊಂಡರು. ಈ ರೀತಿ ಕೃತಕ ಮಳೆ ಬರಿಸಬಹುದೆಂಬ ಪ್ರಯೋಗದಿಂದ ಪ್ರೇರಣೆಗೊಂಡ ಅನೇಕ ವಾಣಿಜ್ಯ ಸಂಸ್ಥೆಗಳು, ಸಾಹಸ ಪ್ರಿಯರು, ಪ್ರಯೋಗ ಪ್ರಿಯರು ಈ ಕ್ಷೇತ್ರಕ್ಕೆ ನುಗ್ಗಿದರು. ಒಂದು ಕಡೆಯಿಂದ ಇದ್ದವರೆಲ್ಲ ವಿಮಾನ ಹತ್ತಿ ಮೋಡಗಳೊಳಗೆ ನುಗ್ಗಿ ತಮಗೆ ತೋಚಿದ ರಾಸಾಯನಿಕಗಳನ್ನೆಲ್ಲ ಮನ ಬಂದಂತೆ ಎರಚಾಡತೊಡಗಿದರು. ಸಂಪೂರ್ಣ ವೈಜ್ಞಾನಿಕ ಅಧ್ಯಯನದ ಕೊರತೆಯಿಂದಾಗಿ ಈ ಅವಿವೇಕಿಗಳ ಪ್ರಯತ್ನಗಳಲ್ಲಿ ಯಾವುದು ಸಫಲವಾಯಿತು, ಯಾವುದು ವಿಫಲವಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಇದೆಲ್ಲದರ ಪರಿಣಾಮವಾಗಿ ಕೆನಡಾದಲ್ಲಿ ಒಂದು ಕಡೆ ಒಂದೇ ಸಮ 3 ತಿಂಗಳು ಸತತವಾಗಿ ಮಳೆ ಬಿತ್ತು. ಇದರಿಂದ ರೇಗಿ ಹೋದ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಜನರು ಇದೆಲ್ಲ ಈ ಮಳೆ ಬರಿಸುವ ಪುಂಡರ ಕೆಲಸವೇ ಎಂದು ಬಗೆದು ಅತಿವೃಷ್ಟಿಯ ಅನಾಹುತಕ್ಕೆ ಕೂಡಲೇ ಪರಿಹಾರ ನೀಡಬೇಕೆಂದು ನ್ಯಾಯಾಲಯದಲ್ಲಿ ಸಾವಿರಾರು ದಾವಾ ಹಾಕಿದರು. ಮಳೆ ಬರಿಸುವವರಿಗೂ ಅತಿವೃಷ್ಟಿಯ ಸಂತ್ರಸ್ತರಿಗೂ ನಡೆಯತೊಡಗಿದ್ದ ಘರ್ಷಣೆಯಿಂದ ಕಂಗಾಲಾದ ಕೆನಡಾ ಸರ್ಕಾರ ಈ ರೀತಿಯ ಪ್ರಯೋಗಗಳನ್ನು ಕಾನೂನಿನ ಮುಖಾಂತರ ಸಂಪೂರ್ಣವಾಗಿ ಬಹಿಷ್ಕರಿಸಿತು. ಆದರೆ ಇವತ್ತು ವೈಜ್ಞಾನಿಕವಾಗಿ ಮಳೆ ಬರಿಸುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದಂತೆ ಶೆಫೆರ್ ಮತ್ತು ಸಿಂಪ್ಸನ್ ಇಬ್ಬರು ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಆದರೆ ಇದು ನಮ್ಮ ಯೋಗಿಗಳು, ಬಾಬಾಗಳು ಹೇಳುವಂತೆ ಎಲ್ಲೆಂದರಲ್ಲಿ ಮಳೆ ಬರಿಸುವುದಲ್ಲ. ಈ ರೀತಿ ಮಳೆ ಬರಿಸಲು ಮೋಡಗಳಿರಬೇಕಾದುದು ಮುಖ್ಯ ಎಂಬುದನ್ನು ನಾವು ಮರೆಯಬಾರದು. ಆದರೂ ಆಕಾಶದಲ್ಲಿ ತೇಲುವ ತಿಳಿ ಮೋಡಗಳಲ್ಲ, ತೇವಭರಿತವಾದ ಹೆಪ್ಪುಗಟ್ಟಿದ ಮೋಡಗಳಿರಬೇಕು. ಅಂತಹ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳುವಂತೆ ಮಾಡಬಹುದು. ಈಗ ಇದನ್ನು ಸ್ಪಷ್ಟವಾಗಿ ತಿಳಿಯಲು ಯಾವಾಗ ಯಾವ ಮೋಡಗಳಿಂದ ಮಳೆ ತರಿಸಬಹುದು ಅಥವಾ ಇಲ್ಲ ಎನ್ನುವುದನ್ನು ಅರಿಯಲು ಕಂಪ್ಯೂಟರ್ಗಳನ್ನು ಉಪಯೋಗಿಸಿ ವಿಜ್ಞಾನಿಗಳು ಇನ್ನೂ ಪ್ರಯೋಗ ನಿರತರಾಗಿದ್ದಾರೆ. ಡಾಕ್ಟರ್ ಸಿಂಪ್ಸನ್ ಈ ರೀತಿ ಮಳೆ ತರಿಸುವ ಕಾರ್ಯಕ್ರಮದಲ್ಲಿ ವಿದ್ಯುಕ್ತರಾಗುವವರು ಅತ್ಯಂತ ಜಾಗರೂಕತೆ ವಹಿಸಬೇಕೆಂದು ಹೇಳುತ್ತಾರೆ. ಏಕೆಂದರೆ ಅಕಾಲದಲ್ಲಿ ಇದ್ದಕ್ಕಿದ್ದಂತೆ ಮೋಡ ಬಿತ್ತನೆ ಮಾಡಿದಾಗ ಅದರಿಂದ ಆಗುವ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಭಯಂಕರ ಅನಾಹುತಗಳು ಸಂಭವಿಸುತ್ತವೆ ಎಂದು ಡಾಕ್ಟರ್ ಸಿಂಪ್ಸನ್ ಎಚ್ಚರಿಸಿದ್ದಾರೆ. ಎಲ್ಲೋ ಬೀಳಬೇಕಾದ ಮಳೆ ಇನ್ನೆಲ್ಲೋ ಬಿದ್ದು ಇದು ಬೇರೆಡೆಗಳಲ್ಲಿ
ಅನಾವೃಷ್ಟಿಯನ್ನು ಸೃಷ್ಟಿಸಲು ಕಾರಣವಾಗಬಹುದೆಂದು ಎಚ್ಚರಿಸಿದ್ದಾರೆ. ಆದರೆ ಪ್ರಕೃತಿಯನ್ನು ಪಳಗಿಸಬೇಕೆಂಬ ಮಾನವನ ಹಂಬಲ ಮಾತ್ರ ಇನ್ನೂ ನಿಂತಿಲ್ಲ.